ರಘು ಸರ್ ಇದ್ದಾರಾ? ಮೋಶಿ. ಹೈ. 原先生、昨日はಹಾಂ. 昨日の、ಹ್ಞೂ.何先生ಹಾಂ. ಪಾತಿ. ಪಾರ್ಟಿは ಹ್ಞೂ. どうでしたか ಹಾಂ. 昨日のಪಾರ್ಟಿはどうでしたか どう ಪಾಟಿ でし ಅಲ್ಲ, たか ಪಾತಿ. は ಹ್ಞೂ. うん、ನಿನ್ನೆ ಪಾರ್ಟಿ ಹೆಂಗಿತ್ತು? ಹಾಂ, ಹೆಂಗಿತ್ತು? とてもにぎ賑やかでした。賑やかでした。賑やかでした。でした。ಹಾಂ, ನಿಗಿಯಾಕ ದೆಷ್ಟ.賑やかでした。いろいろな人にあ会いました。ಹಾಂ, ಪಾರ್ಟಿ ಬಗ್ಗೆ. とてうん。賑やかಅಂದ್ರೆ ಫನ್ನ ಲೋನ್ಲಿನೆಸ್ ಲೀವ್ಲಿ ಆಗಿತ್ತು ಅಂತ ಭಾಳ. ಲಿವ್ಲಿ ಆಗಿತ್ತು. ಹಾಂ, ಲೀವ್ಲಿ ಆಗಿತ್ತು. ಹ್ಮ್. ಆಮೇಲೆ ಇರು ಅಂದ್ರೆ ವೇರಿಯಸ್ ಬೇರೆ 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 ಮನುಷ್ಯರನ್ನ ಜನ ಹ್ಮ್ ಮೀಟ್ ಮಾಡಿದೆ. ಬಂದಿದ್ರು. ಮೀಟ್ ಮೀಟ್ ಮಾಡಿದೆ. ಮಾಡಿದೆ. ಐಮಸ್ ಹ್ಮ್ ಐಮಷ್ಟ ಮೀಟ್ ಮಾಡಿದೆ. ಮೀಟ್ ಮಾಡಿ ಭೇಟಿ ಮಾಡಿದೆ, ಮೀಟ್ ಮಾಡಿದೆ. ಎಸ್, ಇರೋದನ್ನ ಹಿತೋನಿ ಐಮಷ್ಟ. ಆ ಪಾರ್ಟಿಯಲ್ಲಿ ಎಲ್ಲ ದೇಶದ ಜನನ ಏನೋ ಇರ್ಬೇಕು ಅನ್ಸುತ್ತೆ. ನೀ ಐಮಸ್, ಹಿತೋನಿ ಐಮಸ್ ಅವ್ರನ್ನ ಭೇಟಿ ಮಾಡಿದೆ. ಓಕೆ, ಹರ್ಷಿತಾ ಸರ್. ಟೋಕಿಯೋವಾ ಹ್ಞೂ. ನೀ ನೀ ಮತ್ತೆ ಯು ನ್ಯೂ 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 ನ್ಯೂಯಾರ್ಕ್. ನ್ಯೂ ನ್ಯೂಯಾರ್ಕ್. ಹಾಂ, ನ್ಯೂಯಾರ್ಕ್. ಓಕೆ. ಅದಕ್ಕೆ ನ್ಯೂಯೋರ್ಕು ಜಪಾನೀಸಲ್ಲಿ. ನ್ಯೂಯಾರ್ಕು ಹ್ಞೂ. ಯೋರಿ. ಟೋಕಿಯೋವಾ ನ್ಯೂಯಾರ್ಕು ಯೋರಿ ಹಿತೋಗಾ ಹ್ಞೂ. ಓಯಿ ಓಯಿ ದೇಸ್ಕಾ. ಹಾಂ. ಈ ದೇಸ್ಕಾ ಹ್ಞೂ. ಏನಂದ್ರೆ ಟೋಕಿಯೋವಾ ನ್ಯೂಯಾರ್ಕ್ ಯೋರಿ. ಇದು ಇದಕ್ಕಿಂತ ಜನ ಜಾಸ್ತಿ. ಇದು ಇದಕ್ಕಿಂತ ಜನ ಜಾಸ್ತಿನಾ? ಜನ ಜಾಸ್ತಿನಾ? ಓಕೆ. ಟೋಕಿಯೋಗಿಂತ ನ್ಯೂಯಾರ್ಕ್ ಅಲ್ಲಿ ಜನ ಜಾಸ್ತಿನಾ? ಟೋಕಿಯೋಗಿಂತ ಅಲ್ಲ, ಉಲ್ಟಾ ಹೇಳಿದ್ರಿ. ಟೋಕಿಯೋ ನ್ಯೂಯಾರ್ಕ್ಗಿಂತನ, ಇದು ಇದಕ್ಕಿಂತ. ಟೋಕಿಯೋ ನ್ಯೂಯಾರ್ಕ್ಗಿಂತ ಸೊ ಟೋಕಿಯೋ ಬಗ್ಗೆ ಮಾತಾಡ್ತಿರೋ ನಾವು. ಜನ ಜಾಸ್ತಿನಾ? ಓಕೆ. ಟೋಕಿಯೋದಲ್ಲಿ ಟೋಕಿಯೋ ನ್ಯೂಯಾರ್ಕ್ಗಿಂತ ಜನ ಜಾಸ್ತಿನಾ? ಅದಕ್ಕೇನಂತಾರೆ? ಹೈ ಜುತ್ತೋ ಓಯಿಮಸ್ ಓಯಿದೆಸ್. ಹಾಂ, ಜುತ್ತೋ ಅಂದ್ರೆ ಬಂತಲ್ಲ ಮೇಲೆ ಬೈ ಫಾರ್ ಅಂತ, ಯಾವಾಗಲೂ. ಸೊ ಯಾವಾಗಲೂ ಜಾಸ್ತಿ, ಯಾವಾಗಾದರೂ ಹೋಗಿ ನೀವು ಟೋಕಿಯೋ, ಸೊ ಜನ ಜಾಸ್ತಿ ಅಂತಲ್ಲಿ. ಜುತ್ತೋ ಓಯಿದೆಸ್. ಜುತ್ತೋ ಓಯಿದೆಸ್. ಜುತ್ತೋ ಓಯಿದೆಸ್. ಸೊ ಜುತ್ತೋ ಹಿತೋಗ ಹೋಯಿದೆಸ್. ಜುತ್ತೋ ಹಿತೋಗ ಹೋಯಿದೆಸ್ ಫುಲ್ ಹೇಳೋದಾದರೆ. ಸೊ ಕಷ್ಟ ಆಯ್ತಲ್ಲ. ಸೊ ನಾವು ಯಾವುದ್ಯಾವ್ದಕ್ಕಿಂತ ವೇಟ್ ಇದು ಕಂಪೇರ್ ಮಾಡ್ತಿರೋದು ಯಾವುದ್ರ ಮಧ್ಯೆ? ಟೋಕಿಯೋ ಮತ್ತೆ ನ್ಯೂಯಾರ್ಕ್ಗೆ ಕಂಪೇರ್ ಮಾಡ್ತಿದ್ದಾರೆ. ಸೊ ಟೋಕಿಯೋದಲ್ಲಿ ನ್ಯೂಯಾರ್ಕ್ಗಿಂತ ಎಸ್, ಜನ ಜಾಸ್ತಿ ಇರ್ತಾರ ಸೂಪರ್. ಅಂತ. ಎಸ್, ಎಕ್ಸಾಕ್ಟ್ಲಿ. ನೋಡಿ, ಇಲ್ಲಿ ನೀವು ಕನ್ಫ್ಯೂಸ್ ಆಗಬಾರ್ದು. ಯಾರ ಮಧ್ಯೆ ಕಂಪೇರ್ ಮಾಡ್ತಿದ್ದಾರೆ ಮತ್ತು ಯಾರ ಬಗ್ಗೆ ಹೇಳಿದ್ದಾರೆ. ಈಗ ನೀವು ಕರೆಕ್ಟಾಗಿ ಹೇಳಿದ್ರಿ. ಎಸ್, ಇನಿಷಿಯಲಿ ಕನ್ಫ್ಯೂಸ್ ಆಯಿತು. ಅದಕ್ಕೆ ಸೊ ಇದು ಭಾಳ ಮುಖ್ಯ. ಏಜೆಂಟ್ಗಳು ವಾ ಮತ್ತು ಇವರಿ. ಸೊ ಇದು ಗಿಂತ. ಸೊ ಕನ್ನಡದಲ್ಲಿ ಹೇಳ್ಕೊಂಡಾಗ ಈಸಿ ಆಗುತ್ತೆ. ಇದು ಇದಕ್ಕಿಂತ ಇದಕ್ಕಿಂತ ಇದು ಜಾಸ್ತಿ. ಎಸ್, ಹೈ ಜುತ್ತೋ ಓಯಿದೆಸ್. ಚೈತ್ರ ಸರ್. ಕೂಕೋ ಮಾದೆ ಬಸ್ಸುತೋ ದೆನ್ವಾತೋ ದೊಚಿರಾಗ ಹಯಾಯಿ ದೆಸ್ಕಾ. ಹಾಂ. ದೆನ್ಶಾನು ಹೋಗ ಹಯಾಯಿ ದೆಸ್. ಎಸ್. ಸೊ ಇಲ್ಲಿ ಏನಾಗ್ತಿದೆ ಹೇಳಿ. ಏರ್ಪೋರ್ಟ್ ವರೆಗೆ ಹ್ಞೂ. ಬಸ್ಸು ಮತ್ತೆ ಟ್ರೈನು ಹಾಂ. ಯಾವುದು ಬೇಗ? ಎಸ್, ಯಾವುದು ಬೇಗ ಅಲ್ಲ, ಯಾವುದು ಫಾಸ್ಟು, ಯಾವುದಂತೆ? ಟ್ರೈನೇ ಬೇಗ. ಎಸ್, ಟ್ರೈನೇ ಬೇಗ. ನೋ ಹೋಗ. ಎಸ್, ಕೂಕೋ ಮಾದೆ
ಬಸ್ ತೋ ದೆನ್ಸ ತೋ ದೊಚ್ಚಿರಾಗ ಹಯಾಯಿ ದೆಸ್ ಕಾ ದೆನ್ಸನ ಹೋಗ ಹಯಾಯಿ ದೆಸ್. ಏರ್ಪೋರ್ಟ್ ತನಕ ಇದು ಮತ್ತು ಇದು ಯಾವುದು ಫಾಸ್ಟು, ಇದೇ ಫಾಸ್ಟು, ಇಷ್ಟೇ. ಕಲೆ ಸರ್. ಆಯ್ತು. ಉಮಿತೋ ಯಾಮಾತೋ ಹ್ಞೂ ದೊಚ್ಚಿರಾಗ ಸುಖಿ ದೆಸ್ಕ. ಹಾಂ ಸಿ ಆ, ಸಿ ಸಿ ಮತ್ತೆ ಬೆಟ್ಟ ಯಾವುದು ಚೆನ್ನಾಗಿದೆ? ಯಾವುದಿಷ್ಟ? ಯಾವ್ದಿಷ್ಟ? ಯಾವುದಿಷ್ಟ ಅಂತೆ? ಯಾವ್ದಿಷ್ಟ? ದೊಚ್ಚಿರಾಮೋ ಸುಖಿದೆಸ್. ದೊಚ್ಚಿರಾಮೋ ಅಂದ್ರೆ ಎರಡು ಇಷ್ಟ. ಎಸ್, ಎರಡೂ ಇಷ್ಟ. ಎರಡು ಇಷ್ಟ. ಸೊ ಎರಡು ಕಂಪೇರ್ ಮಾಡಿದ್ದಾರೆ, ಮಾಡಿಬಿಟ್ಟು ಯಾವುದು ಅಂತ ಕೇಳಿದ್ದಾರೆ, ಎರಡು ಅಂತ ಹೇಳಿದ್ದಾರೆ ಅಷ್ಟೇ, ಸಿಂಪಲ್. ತೋ 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 N1 ತೋ N2 ತೋ N3 ತೋ ಹಂಗೆ ಹಾಕಂತ ಹೋಗ್ಬೋದು. ಇಷ್ಟು ಹಾಕ್ಬಿಟ್ಟು ಆಮೇಲೆ ದೊಚ್ಚಿರಾಗ ಸುಖಿ ದೆಸ್ಕ, ದೊಚ್ಚಿರಾಗ ಈ ದೆಸ್ಕ, ಇಷ್ಟೇ. ನೆಕ್ಸ್ಟು ರಘು ಸರ್. ನಿಹೋನ್ ರೋರಿನೋ ನಕಾದೆ ನಾನೀಗ ಇಚಿಬಾನ್ ಸುಖಿ ದೆಸ್ಕ. ಓಕೆ ತಾಳಿ, ಈಗ ಇದು ಬಿಡಿ, ಇದು ಬಿಡಿ, ಹಂಗೆ ಓದಿ. ನಾನೀಗ ಸುಖಿ ದೆಸ್ಕ. ಹಾಂ, ಯಾವುದು ಇಷ್ಟ? ಏನಿಷ್ಟ? ಸಾರಿ, ಏನಿಷ್ಟ? ನೀವು ಕೇಳ್ಬಿಟ್ರೆ ನನಗೆ ಅರ್ಥ ಆಗಲ್ಲಲ್ವಾ. ಸೊ ನೀವು ನಮಗೆ ಇನ್ನೂ ಸಂದರ್ಭ ಕೊಡಬೇಕು, ಕಾಂಟೆಕ್ಸ್ಟ್ ಕೊಡಬೇಕು. ಒಂದೊಂದೇ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಯಾವುದರಲ್ಲಿ ಅಂತ ಹೇಳೋಣ. ಯಾವುದರಲ್ಲಿ? ನಿಹೋನ್ ಜಪಾನಲ್ಲಿ. ನಿಹೋನ್ ಫುಲ್ ಓದಿ. ಹಾಂ, ನಿಹೋನ್ ರೋರಿಗ. ನಿಹೋನ್ ಊಟದಲ್ಲಿ ಜಪಾನ್ ಜಾಪನೀಸ್ ಡಿಶಲ್ಲಿ ಹ್ಮ್ ನಿಹೋನ್ ರಿಯೋರ್ ಇದೆ. ಇದರಲ್ಲಿ ಯಾವುದು ಇಷ್ಟ? ಈಗ ಅದರಲ್ಲಿ ಭಾಳಷ್ಟು ಇದ್ದಾವೆ. ಜಾಪನೀಸ್ ಫುಡ್ ಅಂದರೆ ಟೆಂಪುರ ಬಂತು, ಸುಕಿಯಾಕಿ ಬಂತು, ಏನೇನೋ ಬಂತು. ಅದ್ರಲ್ಲಿ ಮತ್ತೆ ನೀವು ಸ್ಪೆಸಿಫಿಕ್ಕಾಗಿ ಕೇಳೋಕ್ಕೆ ಯಾವುದು ನಂಬರ್ 1 ಇಷ್ಟ ಅಂತ, ಅವಾಗ ಇಚಿಬಾನ್ ಸೇರಿಸಿದ್ದಾರೆ ಅಷ್ಟೇ. ಈ ಬ್ರೇಕ್ ಡೌನ್ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಹೈ ನಿಹೋನ್ ರಿಯೋರಿನೋ. ಓಕೆ, ಇದು ಬ್ರಾಕೆಟಲ್ಲಿದೆ, ಅದನ್ನು ಹೇಳ್ಬೋದು, ಬಿಟ್ಟಾದ ಹೇಳ್ಬೋದು. ನಿಹೋನ್ ರಿಯೋರಿನೋ ನಕಾದೆ ನಾನೀಗ ಇಚಿಬಾನ್ ಸುಖಿದೆಸ್ಕ ಟೆಂಪುರಾಗ ಇಚಿಬಾನ್ ಸುಖಿದೆಸ್. ನಾನು ಹೇಳ್ಬಿಟ್ಟು ನಕಾದೆ ಅಂದ್ರೆ ಅಂದರೆ ಇದ್ರ ಒಳಗೆ ಅಂತ, ಇದ್ರ ಒಳಗೆ. ನಕ ಅಂದರೆ ಒಳಗೆ ಅಂತ, ಅದೇ ಹೇ ಅನ್ನೋ ನಕಾದೆಸ್ ಅಂತೀವಲ್ಲ, ಅದೇ ಥರ. ಇದ್ರ ಒಳಗೆ ನಿಮಗೆ ಯಾವ್ದು ಇಷ್ಟ ಅಂತ. ಬಟ್ ನಾವು ಕನ್ನಡದಲ್ಲಿ ಹಂಗೆ ಹೇಳಲ್ಲ, ಇದ್ರೊಳಗೆ ಯಾವ್ದು ಇಷ್ಟ ಅಂತ, ಇದರಲ್ಲಿ ಯಾವ್ದು ಇಷ್ಟ ಅಂತೀವಿ. ಸೊ ಅದಕ್ಕೆ ಅವ್ರು ಆಪ್ಷನ್ ಕೊಟ್ಟಿದ್ದಾರೆ, ಹಿಂಗಾದ್ರೂ ಹೇಳ್ಬೋದು, ಹಂಗಾದ್ರೂ ಹೇಳ್ಬೋದು ಅಂತ. ಓಕೆ, ಇನ್ನೂ ಸರಿ ಹೇಳ್ಬಿಡಿ ಲಾಸ್ಟ್. ನಿಹೋನ್ ರೋರಿನೋ ನಕಾದೆ ನಾನೀಗ ಇಚಿಬಾನ್ ಸುಖಿ ದೆಸ್ಕ. ಹಾಂ, ಟೆಂಪುರಾಗ ಇಚಿಬಾನ್ ಸುಖಿ ದೆಸ್. ಎಸ್, ಅರ್ಥ? ಟೆಂಪುರ ಇಷ್ಟ ಅಂದರೆ ತುಂಬ ನಂಬರ್ 1 ಇಷ್ಟ. ಎಸ್, ತುಂಬ ಆಯಿತು. ನೀವು ನಂಬರ್ 1 ಇಷ್ಟ ಅಂತ ಹೇಳಿದ್ರು. ಎಸ್. ಸೆನ್ಸೆ, ನಂಗೆ ಇಲ್ಲೊಂದು ಡೌಟ್ ಇದೆ. ಈ ಸ್ಕ್ವೇರ್ ಬ್ರೇಸಸ್ ಅಲ್ಲಿ ಇದೆಯಲ್ಲ, ಈಗ ನಿಯಾನ್ ರೋರಿ ದೆ ನಾನೀಗ ಆತರ ಓದ್ಬೋದಾ, ಅಥವಾ ನಿಯಾನ್ ರೋರಿ ನೋ ನಕಾದೆ ಆತರ ಪೂರ್ತಿ ಓದ್ಬೇಕಾ? ಇದು ಅದೇ ನೋಡಿ, ಸ್ಕ್ವೇರ್ ಬ್ರೇಸಸ್ ಅರ್ಥ. ಎಸ್, ಅದೇ ಬ್ರಾಕೆಟ್ ಕೊಟ್ಟಿರೋದು ಯಾಕೆಂದರೆ ಇದು ಸೇರ್ಸಾದರೂ ಹೇಳ್ಬೋದು, ಇದನ್ನು ಬಿಟ್ಬಿಟ್ಟು ಬರೀ ದೇಯಲ್ಲಾದರೂ ಹೇಳ್ಬೋದು ಅಂತ. ಅಥವಾ ಫುಲ್ ಆದ್ರೂ ಹೇಳ್ಬೋದು. ಎಸ್, ಫುಲ್ ಆದರೂ ಹೇಳ್ಬೋದು. ನಿಹೋನ್ ರಿಯೋರಿನೋ ನಕಾದೆ, ಇಲ್ಲಾಂದರೆ ನಿಹೋನ್ ರಿಯೋರಿದೆ. ಎಸ್, ಅದೇ ನೋಡಿ ಮೇಲ್ ಬಂತಲ್ಲ, ಫಸ್ಟ್ ಇಲ್ಲಿದೆ ನೋಡಿ. ಹಾಂ, ಇಲ್ಲಿದೆ ನೋಡಿ. ಇಲ್ಲಿ ಬರ್ತಿದ್ದೀನಾ? ಇಲ್ಲಿ ಬರ್ತಿಲ್ಲ. ಸ್ಪೋರ್ಟ್ಸ್ ಡೇ ಅಂತ ಬಂದಿದ್ದಲ್ಲ. ಸೊ ಸ್ಪೋರ್ಟ್ಸಲ್ಲಿ ಯಾವುದು ಇಷ್ಟ? ಸ್ಪೋರ್ಟ್ಸ್ ಇದೆ. ನಾನೀಗ ಇಚಿಬಾನ್ ಸುಖಿದೆಸ್ಕ. ಸ್ಪೋರ್ಟ್ಸಲ್ಲಿ ಯಾವುದು ನಂಬರ್ 1 ಇಷ್ಟ? ನೀವು ಹೇಳ್ಬೋದು. ಸ್ಪೋರ್ಟ್ಸ್ ಆಡ್ತೀರಾ? ನನಗ ಇದು ಬ್ಯಾಡ್ಮಿಂಟನ್. ಅದನ್ನ ಹೇಳಿ, ಅದು ನಂಬರ್ 1 ಇಷ್ಟ ಅಂತ. ಬ್ಯಾಡ್ಮಿಂಟನ್ಗ ಇದೇನದು,
ಇಚಿಬಾನ್ ಸುಕಿ ದೇಸ್. ಅಷ್ಟೇ ನೋಡಿ, ಫಿನಿಶ್. ಹೈ, ಅದೇ ದೆ ಎನ್ನದೆ ಡ್ಯಾಶ್ಗ ಸುಖಿದಸ್ಕ ಅಡ್ಜೆಕ್ಟಿವ್. ಹೈ. ಓಕೆ, ಡೌಟ್ ಇದೆಯಲ್ಲಿ ತನಕ ಏನಿಲ್ಲ ಅನ್ಕೊತೀನಿ. ಏನಿಲ್ಲ. ಎಸ್. ಓಕೆ, ಯಾರು ರಘುಸನ್ ಹೇಳಿದ್ರ? ರಘುಸನ್ ಆಯಿತು. ಹೈ. ಶಿತಸನ್ ಚೈತ್ರಸನ್. ಸೊ ಪ್ರಾಕ್ಟೀಸ್ ಇದು. ಕಿನೋವಾ ಯುಕಿ ದೇಶ. ಹಾಂ, ಕಿನೋವಾ ನೆನ್ನೆ, ಯುಕಿ ದೇಶ. ಯುಕಿ ಏಕೆಂದರೆ ಇದು ಹಿಮ, ಸ್ನೋ. ಸ್ನೋ. ನೆನ್ನೆ ಸ್ನೋ ಆಯ್ತಾ? ಹಾಂ, ಆಯ್ತಾ ಅಲ್ಲ, ಅದು ಸ್ನೋ ಹೊರಬಾಗ್ಬಿಡ್ತು. ನಾವು ಹೊರಬಾಗೇನು ಬಂದಿಲ್ಲ. ಇತ್ತು. ಇತ್ತು. ಹಾಂ. Okay. ಸೊ ನೆನ್ನೆ ಏನಿತ್ತು? ಹಿಮ ಇತ್ತು, ಸ್ನೋ ಸ್ನೋ ಇತ್ತು, ಸ್ನೋ ನೆನ್ನೆ ಇತ್ತು. ಸ್ನೋ ಇತ್ತು. ಓಕೆ, ನಾಳೆ ಇದೆ. ನಾಳೆ ಇದೆ. ಹಾಂ ಆಸ್ತವ ಹಾಂ ಆಸ್ತವ ಇದು ಯುಕಿ ಯುಕಿ ಇರುತ್ತೆ ಅನ್ನೋದಕ್ಕಲ್ವಾ ಯುಕಿ ದೇಸ್. ಅಷ್ಟೇ, ಇದೆ, ನಾಳೆ ಇದೆ, ಇರುತ್ತೆ. ಎಸ್, ಯುಕಿದೆಸ್. ಅಸ್ತವ ಯುಕಿದೆಸ್. ನೀವೆಲ್ಲೋ ಕೇಳಿರ್ತೀರ ಟಿ ವಿಯಲ್ಲಿ ವೆದರ್ ಫೋರ್ಕಾಸ್ಟು, ಹೋಗಿ ಹೇಳ್ತೀರಾ ಅಸ್ತವ ಯುಕಿದೆಸ್, ಅಷ್ಟೇ ನೋಡಿ. ಸೊ ಪಾಸ್ಟಲ್ಲಿ ದೆಸ್ತ. ಹಾಂ, ನೆಕ್ಸ್ಟ್. ಕಿನೋವಾ ಹಿಮದೆಷ್ಟ. ಹಾಂ, ಹಿಮದೆಷ್ಟ. ಹಿಮ ಅಂದರೆ ಫ್ರೀ. ನಾ ಫ್ರೀ ಇದ್ದೆ, ಖಾಲಿ ಇದ್ದೆ ಅಂತ. ಕನ್ನಡದಲ್ಲಿ ಖಾಲಿ. ಎಸ್, ಖಾಲಿ ನೆನಪಾಯ್ತು. ಹಾಂ ಹಾಂ, ನಿನ್ನೆ ಖಾಲಿ ಇದ್ದೆ ಅಂತ ಯಾರಾದರೂ ಮಾತಾಡ್ಬೋದಿತ್ತು, ಎಲ್ಲಾದರೂ ಯಾರು ಕರೆದ್ರೆ ಎಲ್ಲ ಹೋಗ್ಬೋದಿತ್ತು, ಆ ಥರ. ಕಿನೋವಾ ಹಿಮದೆಸ್ತ. ಓಕೆ, ನಾಳೆ ಫ್ರೀ ಇದ್ದೀನಿ ಅನ್ನೋಕ್ಕೆ ಆಸ್ತವ ಹಿಮದೆಸ್. ಅಷ್ಟೇ, ಅಸ್ತವ ಹಿಮದೆಸ್. ನಾಳೆ ಫ್ರೀ, ನಾಳೆ ಖಾಲಿ. ಹಾಂ, ನೆಕ್ಸ್ಟ್. ಕಿನೋವಾ ಸಮುಕತ್ತ ದೇಸ್. ಹಾಂ, ಅರ್ಥ? ಅಂದ್ರೆ ನೆನ್ನೆ ಚಳಿ ಇತ್ತು. ಎಸ್, ಚಳಿ ಚಳಿ ಇತ್ತು. ಇವತ್ತು ಚಳಿ ಇದೆ. ಕ್ಯೋವಾ ಸಮುಕತ್ತ ದೇಸ್. ಹಾ? ಇತ್ತು. ಇವತ್ತು ಚಳಿ ಇತ್ತು. ಇವತ್ತು ಚಳಿ ಇತ್ತು. ಓಕೆ, ಇತ್ತು. ಕರೆಕ್ಟ್ ಬಿಡಿ, ನೀವು ಹೇಳಿದ್ದು ಚಳಿ ಇತ್ತು. ಈಗಿಲ್ಲ, ನೀವು ಚಳಿ ಇದೆ. ಈಗ ಚಳಿ ಇದೆ. ಈಗ ಚಳಿ ಇದೆ. ಈಗ ಚಳಿ ಇದೆ. ಇಮ ಅಲ್ವಾ ಸಂಜೆ? ಎಸ್ ಇವಾಗ ಎಸ್ ಎಸ್. ಹಾ ಇಮವ ಸಮುಕ ಅಲ್ಲ, ಚಳಿ ಇದೆ, ಸಮು ಇದೆ. ಸಿಂಪಲ್. ಸಮುಯಿದೆಸ್. ಜಸ್ಟ್ ಸಮುಯ್. ಹಾಂ, ಸಮು ಇದೆ, ಚಳಿ ಇದೆ. ಇಮವ ಸಮು ಇದೆ. ಓಕೆ, ನೆಕ್ಸ್ಟ್ ಚೈತ್ರ ಸರ್. ಯಸುಮಿ ದೆಷ್ಟ ಯಸುಮಿ ಜ ಅರಿಮಸೆನ್ ದೆಷ್ಟ. ಹಾಂ, ಏನಿದೆ? ಬ್ರೇಕ್ ಅಥವಾ ರೆಸ್ಟ್. ರಜೆ. ರಜೆ. ಯಸುಮಿದೆಸ್ ಅಷ್ಟ, ಯಸುಮಿದೆಸ್ ಇವಲ್ಲ ಅದು. ರಜೆ ಇತ್ತು, ರಜೆ ಇರ್ಲಿಲ್ಲ. ಜಾ ಅರಿಮಸೇನ್ ದೆಷ್ಟ. ನೆಕ್ಸ್ಟ್. ಕಿರೇಯಿ ದೆಷ್ಟ ಕಿರೇಯಿ ಜ ಅರಿಮಸೆನ್ ದೆಷ್ಟ. ಹಾಂ, ಸುಂದರವಾಗಿತ್ತು, ಸುಂದರವಾಗಿರ್ಲಿಲ್ಲ. ಎಸ್. ಶಿಜುಕ ದೆಷ್ಟ ಶಿಜುಕ ಜ ಅರಿಮಸೆನ್ ದೆಷ್ಟ. ಎಸ್. ಸೈಲೆಂಟ್ ಆಗಿತ್ತು, ಸೈಲೆಂಟ್ ಆಗಿರ್ಲಿಲ್ಲ. ಓಕೆ, ಇನ್ನೊಂದು ಯಸಾಶಿ. ಯಸಾಶಿ ಕೈಂಡ್. ಹಾಂ, ಅದೇ ಹೇಳಿ. ಯಸಾಶಿ ಇತ್ತು, ಇರಲಿಲ್ಲ. ಇತ್ತು, ಇರಲಿಲ್ಲ. ಎಸ್. ಯಸಾಶಿ ದೆಷ್ಟ ಯಸಾಶಿ ಜ ಅರಿಮಸೆನ್ ದೆಷ್ಟ. ಅಯ್ಯೋ, ಟ್ರ್ಯಾಪಲ್ಲಿ ಬಿದ್ರಿ ನೀವು. ಈ ಅಡ್ಜೆಕ್ಟಿವ್ ಅಲ್ವಾ ಇದು? ಅದು ಒಂದ್ ಈ ತೆಗೆದ್ಬಿಟ್ಟು ದೆಷ್ಟ ಕತ್ತ ಹಾಕ್ಬೇಕು. ಅದಕ್ಕೆ ನೋಡಿ, ಇದು ಭಾಳ ಪ್ರಾಕ್ಟೀಸ್ ಮಾಡ್ಬೇಕಿದು. ಎಸ್, ಈ ರೂಲ್ಸಲ್ಲೇ ತಲೆ ತಿನ್ನೋದು. ನೀವು ಈ ಅಡ್ಜೆಕ್ಟಿವ್ ಅಲ್ವಾ, ಈ ಅಡ್ಜೆಕ್ಟಿವ್ ಬಂದಾಗ ಈ ತೆಗಿಬೇಕು, ಕತ್ತ ಹಾಕ್ಬೇಕು. ಹೇಳಿ ಹೇಳಿ, ಗೊತ್ತಾಯ್ತಲ್ಲ? ಯಸುಕತ್ತ ಅಲ್ಲ, ಯಸಾಶಿ ಕೈಂಡ್ ಅಲ್ವಾ, ಯಸಾಶಿ ದೇಸ್. ಹಾಂ,
ಯಶಸ್ ಯಶಸ್ ಕತ್ತ ದೆಸ್. 優しかった。優しかったです。優しかったです。優しくない。優しくなかったです。ಎಸ್ ಯಶಸ್ ಕುನಕತ್ತ ದೆಸ್. くなかったです。ಎಸ್ ಅದೇ ಪಟ್ಟಿಸ್ಬೇಕಿದು ರೂಲ್ಸು ನೆನ್ಪಿಡ್ಕೊಬೇಕಲ್ಲ. ಹೈ ಕಲೇಶ್ ಸರ್.はいすみません。暑かったです。ಯಾಕೆ ಕತ್ತ ಬಂತು, ದೆಸ್ತಾ ಬರೋದಿತ್ತಲ್ಲ. ಅದು ಈ ಅಡ್ಜೆಕ್ಟಿವ್ ಅಲ್ಲ. ಎಕ್ಸಾಕ್ಟ್ಲಿ. ಸೊ ಈ ಅಡ್ಜೆಕ್ಟಿವ್ ಹೇಳಿ ವರ್ಡು ಯಾವ ಥರ ಇದೆ? ಅಚ್ಚು ಇದೆ. ಸೂಪರ್, ಅಷ್ಟೇ ನೋಡಿ. ಅತ್ಸು ಇದೆಸ್. ಅತ್ಸು ಇದೆಸ್ ಅಂದರೆ ಬೇಸಿಗೆ ಏನಂತಾರೆ, ಬಿಸಿ ಬಿಸಿ ಬೇಸಿಗೆ. ಅತ್ಸು ಇದೆಸ್ ವೆದರ್ ಬಗ್ಗೆ. ಹಾಂ, ಇತ್ತು ಅನ್ನೋಕ್ಕೆ. ಈಗ ಇತ್ತು ಅನ್ನೋಕ್ಕೆ ಆ, ಇತ್ತು ಅದೇ ಇಲ್ಲಿದೆಯಲ್ಲ ಇದೆ. ಅಚ್ಚುಕತ್ತ ದೆಸ್. ಎಸ್, ಅತ್ಸ್ಕತ್ತ ದೆಸ್. ಹಾಂ, ನೆಕ್ಸ್ಟ್. ಅಚ್ಚು ಹಾಂ, ಅಚ್ಚು ಕುನಕತ್ತ ದೆಸ್. ಎಸ್, ಅತ್ಸ್ ಕುನಕತ್ತ ದೆಸ್. ಇತ್ತು ಇರಲಿಲ್ಲ. ಇರಲಿಲ್ಲ. ಹಾಂ, ಬಿಸಿ ಇರಲಿಲ್ಲ, ಸೆಕೆ ಇರಲಿಲ್ಲ. ಹಾಂ, ಸೆಕೆ. ಎಸ್, ಸೆಕೆ. ಇದು ಈಗ ನೆನಪಾಯ್ತು. ಸೆಕೆ ಹೆಂಗಪ್ಪ ಬರೆಯೋದು? ಸೆಕೆ. ಹಾಂ, ನೆಕ್ಸ್ಟ್ ಹೇಳಿ. ಓಯಿಶಿ 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 ಕತ್ತ ದೆಸ್ ಅಂದ್ರೆ ರುಚಿಕರವಾಗಿತ್ತು. ಓಯಿಸ್ಕತ್ತ ದೆಸ್, ರುಚಿಯಾಗಿತ್ತು. ಇದು ಓಯಿಶಿ ಕುನಕತ್ತ ದೆಸ್ ಹಾಂ, ರುಚಿಕರವಾಗಿರ್ಲಿಲ್ಲ. ಎಸ್, ಓಯಿಸ್ ಕುನಕತ್ತ ದೆಸ್. ಓಯಿಸ್ಕತ್ತ ದೆಸ್, ಓಯಿಸ್ ಕುನಕತ್ತ ದೆಸ್. ನೆಕ್ಸ್ಟ್. ಯೊಕತ್ತ ದೆಸ್. ಹಾಂ, ಯೊಕತ್ತ ಎಕತ್ತ ದೆಸ್, ಚೆನ್ನಾಗಿತ್ತು. ಚೆನ್ನಾಗಿತ್ತು. ಏನೇ ಇರಲಿ, ಮೀಟಿಂಗ್ ಇರಲಿ, ಮದುವೆ ಇರಲಿ, ಊಟ ಇರಲಿ, ಚೆನ್ನಾಗಿತ್ತು. ಯೊಕತ್ತ ದೆಸ್. ಹಾಂ, ಯೊಕನಕತ್ತ ದೆಸ್ ಹಾಂ, ಯಕುನಕತ್ತ ದೆಸ್. ಚೆನ್ನಾಗಿರ್ಲಿಲ್ಲ. ಹಾಂ, ಓಕೆ. ಈಗ ಚೆನ್ನಾಗಿದೆ ಅನ್ನೋಕ್ಕೆ ಯೋ ಇದೆಸ್. ಯೋ ಈ ದೆಸ್ ಅನ್ನಲ್ಲ, ಈ ದೆಸ್ ಅಂತಾರೆ. ಇದೆಸ್. ಹಾಂ, ಚೆನ್ನಾಗಿತ್ತು ಅನ್ನೋಕ್ಕೆ ಇಲ್ಲೇ ಬಂದಿಲ್ಲ. ಯೊಕತ್ತ ದೆಸ್. ಯೊಕತ್ತ ದೆಸ್, ಚೆನ್ನಾಗಿಲ್ಲ. ಯೊಕನಕತ್ತ ದೆಸ್. ನೀವು ಚೆನ್ನಾಗಿರ್ಲಿಲ್ಲ ಅಂತಂದ್ರಿ. ಚೆನ್ನಾಗಿಲ್ಲ ಅಂದ್ರೆ ಅಲ್ಲಲ್ಲ, ಈಗ ನೀವು ಹೇಳಿದ್ರಲ್ಲ ಯಕುನಕತ್ತ ಅಂತ, ಅದು ಚೆನ್ನಾಗಿರ್ಲಿಲ್ಲ ಅಂತ. ನಾನು ನಿಮಗೆ ಕೇಳಿದ್ದು ಚೆನ್ನಾಗಿಲ್ಲ. ನಿಮ್ಮ ಮುಂದೆ ತಟ್ಟೆ ಇದೆ, ಊಟ ಚೆನ್ನಾಗಿಲ್ಲ ಅಂತ ಹೇಳಬೇಕು. ಜಾರಿ ಮಸೇನ್ ಬರುತ್ತೆ. ಇಲ್ಲ, ರಿವರ್ಸ್ ಇಂಜಿನಿಯರಿಂಗು. ಯೊಕ್ಕು ನಾಯ್ದೆಸ್ ಯೊಕುನೈದೆಸ್. ಅಲ್ವಾ? ಯೊಕ್ಕು ನಾಯ್ದೆಸ್, ಯೊಕ್ಕು ನಾಯ್ದೆಸ್. ಸೊ ಇರಲಿಲ್ಲ ಅನ್ನೋಕ್ಕೆ ಈ ತೆಗ್ಬಿಟ್ಟು ಕತ್ತ ಹಾಕ್ತೀವಲ್ಲ, ಇದನ್ನು ಕತ್ತ ತೆಗ್ದೆ ಈ ಹಾಕ್ತೆ. ರಿವರ್ಸ್ ಇಂಜಿನಿಯರಿಂಗ್. ಯೊಕ್ಕುನ ಕತ್ತದೆಸ್. ಅಷ್ಟೇ. ಓಕೆ, ಇದೊಂದು ಮಾಡೋಣ. 4. ರಘು ಸರ್. ಇವರಿಗೆ ಇದು ಸಿಗ್ತಾ ಪ್ಯಾಟ್ರನ್ನು. ಹೈ. ಟೋಕಿಯೋವ ಒಸಾಕಾಗ ಯೋರಿ. ಟೋಕಿಯೋವು ಒಸಾಕಾಗ. ಓಕೆ, ಒಂದೊಂದೇ ಓದಿ ನಿಧಾನಕ್ಕೆ, ಒಂದೊಂದೇ. ಓಸಕ. ಸರಿ. ಟೋಕಿಯೋವ ಹಾಂ, ಓಸಕ. ಎಳಿಬೇಕಿಲ್ಲ. ಓಸಕ. ಓಸಕ. ಹ್ಞೂ, ಓಸಕ ಯೋರಿ ಒಕ್ಕಿದೆಸ್. ಓಕೆ, ನನಗೆ ಹೇಳಿ ಯಾವ್ದು ದೊಡ್ಡದು, ಯಾವ್ದು ದೊಡ್ಡದಿದೆ ಅಂತಿದ್ದಾರೆ. ಟೋಕಿಯೋ ಅನ್ಸುತ್ತೆ. ಟೋಕಿಯೋನಾ? ಯಾಕೆ? ಅಂದ್ರೆ ಒಸಾಕ ಯೋರಿ ಅಂದ್ರೆ ಒಸಾಕಾಗಿಂತ ಟೋಕಿಯೋ ದೊಡ್ಡದು ಅಂತ. ಇಲ್ಲಿ ವಾ ಇದೆ ನೋಡಿ. ವಾ ಎಲ್ಲಿ ಬರುತ್ತೋ ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ. ಟೋಕಿಯೋ ವಾ ಓಸಕ ಯೋರಿ ಓಕಿದೆಸ್. ಇದು ಇದಕ್ಕಿಂತ ದೊಡ್ಡದು. ಎಸ್, ನೆಕ್ಸ್ಟ್. ಕೊನೋ. ಅದೇನಿದು ಕೊನೋ? ಇದು ಶರ್ಟಿಗೆ ಅಂತಾರೆ ಜಪಾನೀಸ್. ಕೊನೋ ಶೆತ್ತು. ಶತ್ಸು. ಶೆತ್ತು. ಹಾಂ, ಕೊನೋ ಶೆತ್ಸುವ ಹಾಂ, ಸೊನೋ ಶೆತ್ಸು ಯೋರಿ ಒಕಿದೆಸ್. ಅರ್ಥ? ಕೊನೋ, ಈ ಶರ್ಟು ಆ ಶರ್ಟ್ಗಿಂತ ದೊಡ್ಡದು. ಸೂಪರ್ ನೋಡಿ. ಎಸ್, ಈ ಶರ್ಟು ಆ ಶರ್ಟ್ಗಿಂತ ದೊಡ್ಡದು. ಕೊನೋ ಶತ್ಸು ವಾ ಶೊನೋ ಸತ್ಸು ಯೋರಿ ಓಕಿದೆಸ್. ನೆಕ್ಸ್ಟ್.
ಸೊ ಕಂಪೇರ್ ಮಾಡಿ ಹೇಳ್ತಾ ಇದ್ದೀವಿ. ಸಂತೋಷು. ಸಂತೋಷ್ ಸಾನ್ ವ ಮಿರಾ ಸಾನ್ ಯೋರಿ ಓಕಿ ದೇಸ್. ಹಾಂ ಸಂತೋಷ್ ಸಾನು ಮಿರಾ ಸಾನ್ಗಿಂತ ದೊಡ್ಡವರು. ಓಕೆ ದೇಸ್. ಮೇ ಬಿ ಸೈಜ್ ಬಗ್ಗೆ ಮಾತಾಡ್ತಿರ್ಬೇಕು, ದೇಹ. ಸಂತೋಷ್ ಅವರು ಬ್ರೆಜಿಲಿಯನು, ಇವರು ಅಮೇರಿಕದವರು. ಬ್ರೆಜಿಲಿಯವರು ಅಮೇರಿಕಿಂತ ದೊಡ್ಡವರ ನೋಡೋಕ್ಕೆ. ಹಾಯ್, ಓಕೆ, ಇನ್ನೊಂದ್ಸರಿ ಹೇಳಿ. ಸಂತೋಷ್ ಸಾನ್ ವ ಮಿರಾ ಸಾನ್ ಯೋರಿ ಓಕಿ ದೇಸ್. ಓಕೆ ದೇಸ್. ಎಸ್ ಎಸ್. ಓಕೆ, ನಮ್ಮೂಟ ಜಪನೀಸ್ ಊಟಕ್ಕಿಂತ ಚೆನ್ನಾಗಿದೆ. ನಮ್ಮೂಟ ಜಾಪನೀಸ್ ಊಟಕ್ಕಿಂತ ಚೆನ್ನಾಗಿದೆ. ಸೊ ನಮ್ಮ ಊಟಕ್ಕೆ ಇಂದೋರ್ ರಿಯೋರಿ, ಅವ್ರ ಊಟಕ್ಕೆ ನಿಹೋನ್ ರಿಯೋರಿ. ಚೆನ್ನಾಗಿದೆ ಅನ್ನೋಕ್ಕೆ ಈ ದೇಸ್ ಹೇಳಿ ನೋಡೋಣ. ಇಂದೋರೋರಿ ಜಪನೀಸ್ ರೋರಿಗ ಓಯಿಸಿ ದೇಸ್. ಅಯ್ಯೋ ಅಯ್ಯೋ, ಯಾಕೆ ಬಂತು? ಕಿಂತಾನೇ ಬರಲಿಲ್ಲ, ಇದು ಇದ್ರಕ್ಕಿಂತ ಅಂತಾನೆ ಬರಲಿಲ್ಲ. ಇಂದೋರೋರಿ ವ ಹಾಂ ನಿಹೋನ್ ರೋರಿ ಯೋರಿ ಓಯಿಸಿ ದೇಸ್. ಅಷ್ಟೇ ನೋಡಿ, ಸೇಮ್ ಕನ್ನಡ. ಇದು ಇದಕ್ಕಿಂತ ಚೆನ್ನಾಗಿದೆ. ಇಂದೋ ರಿಯೋರಿವ ನಿಹೋನ್ ರಿಯೋರಿ ಓಯಿಸಿ ದೇಸ್. ಫಿನಿಶ್. ಏನು ಡೌಟ್ ಇದೆಯಾ? ಅದೇ ನೋಡಿ, ಏನು ಅಂದರೆ ಈಗ ನೀವು ಈಗ ಎಷ್ಟು ಚಾಪ್ಟರ್ ಆಯಿತು? 12ನೇ ಚಾಪ್ಟರ್ ಅಲ್ಲ. ಈಗ ಪರವಾಗಿಲ್ಲ, ಒಂದು ಲೆವೆಲಿಗೆ ನಿಮಗೆ ವೊಕ್ಯಾಬ್ಯುಲರಿ ಗೊತ್ತಿದೆ. ನೀವು ಏನಾದರೂ ಜಾಪನೀಸ್ ಮಾತಾಡಬೇಕಂದ್ರೆ ಕನ್ನಡದಲ್ಲಿ ಬನ್ನಿ, ಆಮೇಲೆ ಜಾಪನೀಸ್ರಿಗೆ ಹೇಳಿ, ಅವಾಗ ತಪ್ಪಿಲ್ಲದೆ ಮಾತಾಡ್ತೀರಾ. ಆಮೇಲೆ ಬರ್ತಾ ಬರ್ತಾ ನೀವು ಕನ್ನಡನೇ ಉಪಯೋಗಿಸಲ್ಲ, ಹಂಗೆ ಜಾಪನೀಸ್ ಬರುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ಇದು ಲಾಸ್ಟ್ ಡೌಟ್. ಇದು 10, 11, 12 ಒಂದು ಸ್ವಲ್ಪ ವೊಕ್ಯಾಬ್ಯುಲರಿ ನೆನ್ಪಿಟ್ಕೊಳ್ಳೋಕೆ. ಓಕೆ, 10, 11. 10, 11, ಇವು 12. ಫಸ್ಟಿನ 1 to 9 ವೊಕ್ಯಾಬ್ಯುಲರಿ ಅಂದ್ರೆ ಲಿಸ್ನಿಂಗ್ ಕೇಳೋ ಟೈಮಲ್ಲಿ ಅರ್ಥ ಆಗ್ತಿತ್ತು. ಯಾವ ಅಂದ್ರೆ ಸ್ವಲ್ಪ ಈಸಿ ಅನಿಸ್ತಿತ್ತು. ಇವು ಆಫ್ಟರ್ 9th ಚಾಪ್ಟರ್ ಇಂದ ಸ್ವಲ್ಪ ಯಾಕೋ ಇದನ್ನ ಅನಿಸ್ತಾ ಇದೆ. ಎಷ್ಟು ಸಾರಿ ರಿವೈಸ್ ಮಾಡಿದ್ರು ನೆನ್ಪು ಉಳಿತಾ ಇಲ್ಲ. ನೆನ್ಪಿಡ್ತಿಲ್ವಾ? ಓಕೆ ಓಕೆ, ಅದ್ರ ಬಗ್ಗೆ ಹೇಳೋದಾದರೆ ತಲೆನೇ ಕೆಡ್ಸ್ಕೊಂಬೇಡಿ. ಯಾಕಂದರೆ ನೋಡಿ, ಒಂದು ನೆನ್ಪಿಡ್ಕೊಬೇಕು ಅಂದರೆ ಭಾಳಷ್ಟು ರಿಪಿಟೇಷನ್ ಆಗಬೇಕು. ಒಂದು 7-8 ಸಲ ಆದರೂ ನೀವು ಕೇಳಿರಬೇಕು, ನೋಡಿರಬೇಕು, ಆಡಿರಬೇಕು ಒಂದು ಪದನ, ತಲೆ ಉಳಿಬೇಕು ಅಂದರೆ. ಸೊ ಈಗ ರೀಸೆಂಟಾಗಿ ಶುರು ಮಾಡಿದ್ದೀವಿ, ಮತ್ತು ಆ ಪದಗಳು ಮುಂದೆ ಬರ್ತವೆ 15ನೇ ಚಾಪ್ಟರ್, 20ನೇ ಚಾಪ್ಟರ್. ಸೊ ನೆನಪಿಲ್ಲ ಅಂದರೂ ಪರವಾಗಿಲ್ಲ, ಬೇಕಾದ್ರೆ 20ನೇ ಚಾಪ್ಟರ್ ಹೋದಾಗ ನೋಡೋಣ. ಹಂಗಂದು ಮತ್ತು ಇನ್ನೊಂದು ಹೇಳೋದಾದರೆ ಏನಿಲ್ಲ, ಒಂದಕ್ಕೂ ಡಬಲ್ ಎಫರ್ಟ್ ಹಾಕಿ ಅಷ್ಟೇ. ಈಗ ಒಂದು ಕೇಳ್ತೀರಾ ವರ್ಡನ್ನ, ಒಂದು ಸೆಂಟೆನ್ಸ್ ಸಮೇತ ಕೇಳಿ. ಈಗ ನೋಡಿ, ಓಕಿದೆಸ್ ಅಂತೀವಿ. ಓಕೆ, ನೀವು 10ನೇ ಚಾಪ್ಟ್ರಲ್ಲಿ ಯಾವ ವರ್ಡ್ ನಿಮಗೆ ನೆನಪಿಲ್ಲ? ಯಾವುದಪ್ಪ ಇದು? ದೆಂಚಿ. ಬರೀ ದೆಂಚಿ ಬ್ಯಾಟ್ರಿ ಅಂತ ನೆನ್ಪಿಟ್ಕೊಂಡ್ರೆ ಸರಿ ಇರೋಲ್ಲ. ದೆಂಚಿಗ ಕಿರೇಮಸ್. ಓಕೆ, ಅದೊಂದು ಓಕೆ ಅಡ್ವಾನ್ಸ್ ವರ್ಡ್ ಆಯಿತು, ಅದು ಬೇಡ ತಾಳಿ. ಒನ್ನೋ ಹಿತೋ. ವೇಟ್, ನಿಮಗೆ ಯಾವ ವರ್ಡ್ ಕಷ್ಟ ಆಗ್ತಿದೆ ಇದರಲ್ಲಿ? 10ನೇದು ಈಸಿ ಐತೆ ಸೆನ್ಸ್. ಅದು ಇವು ಮೇಲೆ ಕೆಳಗೆ ಇದಾವಲ್ಲ ಸೆನ್ಸ್, ಅವು ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಯಾವುದು ಇದರಲ್ಲಿ ಒಂದು ಹೇಳಿ ನೋಡಿ, ಓಪನ್ ಮಾಡಿ ನೋಡಿ. ಅದು ಮೇಲೆ ಕೆಳಗೆ ಪಕ್ಕ. ಅದಾ ಓಕೆ. ಇದನ್ನು ಈಸಿ ನೆನ್ಪಿಟ್ಕೊಳ್ಳೋದು ನೋಡಿ. ಓಕೆ, ಟೇಬಲ್ ಗೊತ್ತಾ ನಿಮಗೆ? ಟೇಬಲ್ಗೆ ಏನಂತಾರೆ? ತೇಬರು ಅಂತಾರೆ. ಟೇಬಲ್ ಮೇಲೆ ಪೆನ್ ಇದೆ. ಓಕೆ, ತೇಬರುನೋ ಉಯೇನಿ ಪೆನ್ಗಾರಿಮಸ್, ಹಿಂಗೆ ನೆನ್ಪಿಟ್ಕೊಳ್ಳಿ. ಬರೀ ಉಯೆ ಸಿತಾ ಹಂಗೆ ನೆನ್ಪಿಡೋಕ್ಕಿಂತ ಸೆಂಟೆನ್ಸಲ್ಲಿ ನೆನ್ಪಿಟ್ಕೊಳ್ಳಿ. ತೇಬರುನೋ ಉಯೇನಿ ಪೆನ್ಗಾರಿಮಸ್. ಅರಿಮಸ್ ಗೊತ್ತಿದೆ, ಟೇಬಲ್ ಗೊತ್ತಿದೆ, ನಿಮ್ಗೆ ಗೊತ್ತೇ ಇಲ್ದಿರೋದೇನೋ ಉಯೆ, ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಹಂಗಾದ್ರೆ ಇಟ್ಕೊಬೋದು, ಇಲ್ಲ ಗುಂಪಲ್ಲಿ ನೆನ್ಪಿಟ್ಕೊಬೋದು. ಉಯೆ ಸಿತಾ ಮೇಲೆ ಕೆಳಗೆ, ಮಿಗಿ ಹಿದಾರಿ ಬಲ್ಗಡೆ ಎಡಗಡೆ, ಮಾಯೆ ಉಶಿರೋ. ಓಕೆ, ಬಟ್ ಅದೇ ಸಮ್ಮರೈಸ್ ಮಾಡಿ ಹೇಳೋದಾದರೆ, ಒಂದು, ಈ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ನೆನಪು ಉಳಿಲ್ಲ ಅಂದ್ರೂ ಪರವಾಗಿಲ್ಲ, ಮುಂದೆ ಈ ಥರ ಪದಗಳು ಭಾಳಷ್ಟು ಬರ್ತವೆ. 20-25 ಚಾಪ್ಟರ್ ಅಷ್ಟರಲ್ಲಿ ಭಾಳಷ್ಟು ಬಂದೋಗಿರುತ್ತೆ, ಒಂದು ನೆನ್ಪಿಟ್ಕೊಂಡಂಗೆ ಆಗ್ತೀರಾ. ಇನ್ನೊಂದು, ನೀವು ನೆನ್ಪಿಟ್ಕೊಳ್ಳೇಬೇಕಾ? ಸೆಂಟೆನ್ಸ್ ಮಾಡಿ ನೆನ್ಪಿಟ್ಕೊಳ್ಳಿ, ಇಲ್ಲ ಅದೇ ಭಾಳ ಸಲ ರಿಪೀಟ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಎರಡೇ ದಾರಿ. ಓಕೆ, ಥ್ಯಾಂಕ್ ಯು. ಹಾಯ್. ಓಕೆ, ಮತ್ತೆ ಯಾರು ಡೌಟ್ ಇದೆಯಾ?
ಸೆನ್ಸೆ ಇನ್ನೊಂದು ಸೆನ್ಸೆ ಅದು ಕಾಂಚಿ 15 ಚಾಪ್ಟರ್ ಆದ್ಮೇಲೆ ಅದು ಸ್ಟಾರ್ಟ್ ಮಾಡ್ತಾರೆ ನೋಡಿ ಅಂದ್ರೆ. ಕಾಂಜಿ ರೆಡಿ ಇದೆ, ನಾನು ಮಾಡೋಕ್ಕೆ ರೆಡಿ ಇಟ್ಟಿದ್ದೀನಿ, ಆದರೆ ನಂಗೆ ಫುಲ್ ಅಟೆಂಡೆನ್ಸ್ ಬೇಕು. ಈಗ ನೋಡಿ 4 ಜನ ಇದ್ದೀರಾ, 6 ಜನ ಯಾವ್ದು ಬರ್ತೀರೋ ಅವಾಗ ಶುರು ಮಾಡ್ತೀನಿ. ರೆಡಿ ಇದೆ ಕಾಂಜಿ. 15 ಚಾಪ್ಟರ್ ಆದ್ಮೇಲೆ ಸ್ಟಾರ್ಟ್ ಮಾಡಿ. ಅವಾಗಲೇ ಮಾಡಬೇಕಾ? ಅಂದ್ರೆ 15 ಚಾಪ್ಟರ್ ಅಂದ್ರೆ ಏನೋ ಒಂಥರ ಅಡ್ಡಿಲ್ಲ, ಒಂದು 70% ಅದು ಕವರ್ ಆಗಿದೆ ಸಿಲೆಬಸ್ ಅನ್ಸುತ್ತೆ. ಹಂಗಂತೀರಾ? ಇಲ್ಲ 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 ಅಂದ್ರೆ ನಾರ್ಮಲಿ ನಿಮ್ಗೆ ಹೇಗೆ ಅನ್ಸುತ್ತೆ ಮಾಡಿಸುತ್ತೆ ಹಂಗೆ ನಾನು. ಎಸ್ ಅಂದರೆ ಅದೇ 12ನೇ ಚಾಪ್ಟ್ರ್ವರೆಗೂ ಒಂದಿಷ್ಟು ಕಾಂಜಿಗಳು ಬಂದೋಗಿದ್ದಾವೆ, ಈಸಿ ಕಾಂಜಿ. ಅದು ಮತ್ತೆ ಬರ್ತವೆ. ಅದಕ್ಕೂ ಮುಂಚೆ ನೀವು ಅದ್ರ ಬಗ್ಗೆ ಕಾಂಜಿ ಬಗ್ಗೆ ತಿಳ್ಕೊಂಡ್ರೆ ಮುಂದೆ ಬಂದಾಗ ನೀವು ಓದ್ಬೋದು, ಅರ್ಥ ಮಾಡ್ಕೊಬೋದು ಆ ಕಾಂಜಿ. ಆ ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಒಂದ್ಸಲಿ 100% ಅಟೆಂಡೆನ್ಸ್ ಆದಾಗ ಕಾಂಜಿ ಶುರು ಮಾಡಿಬಿಡ್ತೀನಿ. ನೋಡೋಣ ಮುಂದಿನ ವಾರ ಆಗ್ಬೋದೇನೋ. ಸೋಮವಾರ ಬಂದರೆ ಸೋಮವಾರನೇ ಮಾಡಿಬಿಡ್ತೀನಿ. ಮತ್ತೆ ಒಟ್ಟಿಗೆ ಏನಿಲ್ಲ ಸೆನ್ಸ್. ಇಲ್ಲ ಸೆನ್ಸೆ. ಓಕೆ, ಮತ್ತೆ ಸಿಗೋಣ ಮುಂದಿನ ವಾರ ಸೋಮವಾರ. ಜಾಮತ. ಅರಿಗತ ಗೋಸೈಮಾಸ್ ಸೆನ್ಸೆ. ದೋಮೋ